ಹೆಲೋ ಹಾಯ್ ಸಾಧಕರೇ, ವೆಲ್ಕಮ್ ಟು ರಘು ಜಿ ಕೆ 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಆಗಿ ಭಾರತದ ರಾಷ್ಟ್ರಪತಿಗಳು ಈ ಟಾಪಿಕ್ ಮೇಲೆ ನಾನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಪ್ರಾರಂಭದಿಂದ ಹಿಡ್ಕೊಂಡು ಇವಾಗ ಪ್ರಸ್ತುತವಾಗಿ ಯಾರು ಭಾರತದ ರಾಷ್ಟ್ರಪತಿ ಇದ್ದಾರೆ, ಅವರು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ತಮ್ಮ ಕಾರ್ಯಾವಧಿಯನ್ನು ಮಾಡಿದ್ದಾರೆ, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ನೀಡುತ್ತೇನೆ. ಮೊದಲನೇದಾಗಿ ರಾಜೇಂದ್ರ ಪ್ರಸಾದ್ ಇವರ ಕಾರ್ಯಾವಧಿ 1950ರಿಂದ 1962. ಇವರು ಮೊದಲ ರಾಷ್ಟ್ರಪತಿ ಹಾಗೂ ಎರಡನೆಯ ಅವಧಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತದಲ್ಲಿ ಗಣರಾಜ್ಯ ಸ್ಥಾಪನೆಯ ಪ್ರಮುಖ ಮುಖಂಡರು ಕೂಡ ಇವರಾಗಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡಿದ್ರೆ, ಮೊದಲನೆಯ ರಾಷ್ಟ್ರಪತಿ ಹಾಗೂ ಲಾಂಗೆಸ್ಟ್ ಸರ್ವಿಂಗ್ ಇನ್ ರಾಷ್ಟ್ರಪತಿಯಾಗಿ ತುಂಬ ಲಾಂಗೆಸ್ಟ್ ಸರ್ವಿಸನ್ನು ಇವರು ನೀಡಿದ್ದಾರೆ. ಎಷ್ಟಪ್ಪ ಅಂದರೆ 12 ವರ್ಷಗಳ ಕಾಲ, 12 ಇಯರ್ಸ್ಗಳ ಕಾಲ ಇವರು ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರು? ಬಾಬು ರಾಜೇಂದ್ರ ಪ್ರಸಾದ್ ಅವರು. ಭಾರತ ದೇಶದ ಎರಡನೆಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತೇಳಿ. ಇವರ ಅಧಿಕಾರಾವಧಿ 1962ರಿಂದ 1967ರವರೆಗೆ ಇವರು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಕುರಿತು ಹೇಳಬೇಕಂತಂದ್ರೆ, ಇವರೊಬ್ಬರು ತತ್ವಜ್ಞ ಹಾಗೂ ಶಿಕ್ಷಣ ಕ್ಷೇತ್ರದ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಭಾರತದಲ್ಲಿ ಎರಡನೆಯ ರಾಷ್ಟ್ರಪತಿ. ಇವರ ಜನ್ಮ ದಿನಾಚರಣೆಯನ್ನು ಟೀಚರ್ಸ್ ಡೇ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಯಾವಾಗ? 5th ಸೆಪ್ಟೆಂಬರ್. ಅವರ ಜನ್ಮದಿನವಾಗಿರ್ತಕ್ಕಂಥ 5th ಸೆಪ್ಟೆಂಬರನ್ನು ಶಿಕ್ಷಕರ ದಿನಾಚರಣೆ ಅಂತೇಳಿ ಕೂಡ ಆಚರಣೆ ಮಾಡ್ತಾರೆ. ನೋಡಿ, ಮೂರನೆಯದಾಗಿ ಭಾರತದ ಮೂರನೆಯ ರಾಷ್ಟ್ರಪತಿ ಜಾಕೀರ್ ಹುಸೇನ್. ಇವರ ಕಾರ್ಯಾವಧಿ 1967ರಿಂದ 1969. ನೋಡಿ, ಇವರು ಭಾರತ ದೇಶದ ಮೊದಲ ಮುಸ್ಲಿಂ ರಾಷ್ಟ್ರಪತಿಯಾಗಿದ್ದಾರೆ. ತಮ್ಮ ಕಾರ್ಯಾವಧಿಯಲ್ಲಿಯೇ ಇವರು ನಿಧನರಾಗಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ರೆ, ಇಂಗ್ಲಿಷಲ್ಲಿ ಓನ್ಲಿ ಮುಸ್ಲಿಂ ಪ್ರೆಸಿಡೆಂಟ್ ಹೂ ಡೈಡ್ ಇನ್ ಆಫೀಸ್, ಅಂದರೆ ತಮ್ಮ ರಾಷ್ಟ್ರಪತಿ ಕಾರ್ಯಾವಧಿಯಲ್ಲಿಯೇ ಕೂಡ ಇವರು ಮರಣವನ್ನು ಹೊಂದಿದ್ದಾರೆ. ನೆಕ್ಸ್ಟ್, 4ನೇಯ ರಾಷ್ಟ್ರಪತಿ ನೋಡಿದರೆ ಭಾರತದ ವಿ ಗಿರಿ ಅಂತ, ಅಂದರೆ ವರಹಗಿರಿ ವೆಂಕಟಗಿರಿ ಅವರು. ಇವರು ಭಾರತ ದೇಶದ 4ನೇಯ ರಾಷ್ಟ್ರಪತಿ ಆಗಿದ್ದಾರೆ. ಇವರ ಅಧಿಕಾರಾವಧಿ 1969ರಿಂದ 1974ರವರೆಗೆ ಇವರ ಕಾರ್ಯಾವಧಿಯಾಗಿದೆ. ಮಧ್ಯಂತರ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ನಂತರ ಇವರು ಪೂರ್ಣಾವಧಿಯ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ಇವರು ನಿರ್ವಹಿಸಿದ್ದಾರೆ. ವಿ ಗಿರಿ ಅವರು ಭಾರತ ದೇಶದ 4ನೇಯ ರಾಷ್ಟ್ರಪತಿಯಾಗಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ, ಭಾರತ ದೇಶದ 5ನೇಯ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ರವರು. 5ನೇ ರಾಷ್ಟ್ರಪತಿ ಯಾರಂದ್ರೆ ಫಕ್ರುದ್ದೀನ್ ಅಲಿ ಅಹಮದ್. ಇವರ ಕಾರ್ಯಾವಧಿ 1974ರಿಂದ 1977ರವರೆಗೆ. ತಮ್ಮ ಕಾರ್ಯಾವಧಿಯಲ್ಲಿ ಇವರು ಭಾರತ ದೇಶದ 5ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ತಮ್ಮ ಕಾರ್ಯಾವಧಿಯಲ್ಲಿಯೇ ನಿಧನ ಹೊಂದಿರತಕ್ಕಂತಹ 5ನೇಯ ರಾಷ್ಟ್ರಪತಿ ಯಾರಪ್ಪ ಅಂದರೆ ಫಕ್ರುದ್ದೀನ್ ಅಲಿ ಅಹಮದ್ ರವರು. ಡೈಡ್ ಇನ್ ಆಫೀಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಪೀರಿಯಡ್ನಲ್ಲಿಯೇ ಇವರು ಮರಣವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ, 6ನೇದಾಗಿ ಭಾರತ ದೇಶದ 6ನೇಯ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರು. ಯಾರು ಹೇಳಿ? ನೀಲಂ ಸಂಜೀವ್ ರೆಡ್ಡಿ. ಇವರ ಕಾರ್ಯಾವಧಿ 1977ರಿಂದ 1982ನೇ ವರ್ಷದವರೆಗೆ ಇವರು ತಮ್ಮ ಕಾರ್ಯಾವಧಿಯನ್ನು ನಿರ್ವಹಿಸಿದ್ದಾರೆ. ನೋಡಿ, ಇವರು ಭಾರತ ದೇಶದ 6ನೇಯ ರಾಷ್ಟ್ರಪತಿ ಹಾಗೂ ಇವರು ಕಾಂಗ್ರೆಸ್ ರಾಜಕೀಯ ಹಿನ್ನೆಲೆಯನ್ನು ಉಳ್ಳವರಾಗಿದ್ದಾರೆ. ನೀಲಂ ಸಂಜೀವ್ ರೆಡ್ಡಿ ಅವರು ಓನ್ಲಿ ಪ್ರೆಸಿಡೆಂಟ್ ಎಲೆಕ್ಟೆಡ್ ಅನ್ಅಪೋಸ್ಡ್. ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂತಹ ರಾಷ್ಟ್ರಪತಿ ಆಗಿದ್ದಾರೆ. ನೋಡಿ, ನೆಕ್ಸ್ಟ್ ಭಾರತ ದೇಶದ 7ನೇಯ ರಾಷ್ಟ್ರಪತಿ ಯಾರಪ್ಪ ಅಂದರೆ ಜಿಯಾನಿ ಜೈಲ್ ಸಿಂಗ್. ಇವರ ಕಾರ್ಯಾವಧಿ 1982ರಿಂದ 1987. ನೋಡಿ, ಇಂಪಾರ್ಟೆಂಟ್ ಆಗಿ ಇವರು ಮೊದಲ
ಸಿಖ್ ರಾಷ್ಟ್ರಪತಿಯಾಗಿದ್ದಾರೆ. ಅಂದರೆ ಇವರು ಭಾರತ ದೇಶದ ಮೊದಲ ಸಿಖ್ ಸಮುದಾಯದ ರಾಷ್ಟ್ರಪತಿಯಾಗಿದ್ದಾರೆ. ಯಾರೆಂದರೆ ಜಿಯಾನಿ ಜೈಲ್ ಸಿಂಗ್ ಡ್ಯೂರಿಂಗ್ ದಿ ಆಪರೇಷನ್ ಬ್ಲೂ ಸ್ಟಾರ್ ಪೀರಿಯಡ್. ಅಂದರೆ ಯಾವ ಸಂದರ್ಭದಲ್ಲಿ ಅಂದರೆ ಬ್ಲೂ ಸ್ಟಾರ್ ಪೀರಿಯಡ್ ಸಂದರ್ಭದಲ್ಲಿ ಬ್ಲೂ ಸ್ಟಾರ್ ಪೀರಿಯಡ್ ಆಪರೇಷನ್ ಪೀರಿಯಡ್ ಸಂದರ್ಭದಲ್ಲಿ ಇವರು ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಭಾರತ ದೇಶದ 8ನೆಯ ರಾಷ್ಟ್ರಪತಿ ಆರ್ ವೆಂಕಟರಾಮನ್ ಇವರ ಕಾರ್ಯಾವಧಿ 1987 ರಿಂದ 1992ರವರೆಗೆ ಆಗಿದೆ. ಇವರು ಮಾಜಿ ಉಪರಾಷ್ಟ್ರಪತಿ ಕೂಡ ಆಗಿದ್ದಾರೆ. ಅದೇ ರೀತಿ ಮಾಜಿ ಹಣಕಾಸು ಸಚಿವರು ಕೂಡ ಆಗಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಂಗ್ಲಿಷಲ್ಲಿ ನೋಡೋದಾದ್ರೆ, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಟು ಬಿಕಮ್ ಎ ಪ್ರೆಸಿಡೆಂಟ್. ಅಂದರೆ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಆರ್ ವೆಂಕಟರಮನ್ ಅವರು ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದ್ರೆ, ಭಾರತ ದೇಶದ 9ನೆಯ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರು. ಇವರ ಅಧಿಕಾರಾವಧಿ 1992 ರಿಂದ 1997. ನೋಡಿ, 9ನೆಯ ರಾಷ್ಟ್ರಪತಿ. ಡ್ಯೂರಿಂಗ್ ಬಾಬರಿ ಮಸೀದಿ ಡೆಮಾಲಿಷನ್ ಪೀರಿಯಡ್ 1992. ಬಾಬರಿ ಮಸೀದಿಯ ದಂಗೆಯ ಸಂದರ್ಭದಲ್ಲಿ ಇವರು ಭಾರತ ದೇಶದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಭಾರತ ದೇಶದ 10ನೆಯ ರಾಷ್ಟ್ರಪತಿ KR ನಾರಾಯಣ್ ರವರು ಭಾರತ ದೇಶದ 10ನೆಯ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಕಾರ್ಯಾವಧಿ 1997 ರಿಂದ 2002ರವರೆಗೆ ತಮ್ಮ ಕಾರ್ಯಾವಧಿಯನ್ನು ನೀಡಿದ್ದಾರೆ. ಮೊದಲ ದಲಿತ ರಾಷ್ಟ್ರಪತಿಯಾಗಿದ್ದಾರೆ ಇವರು. ಯಾರು? KR ನಾರಾಯಣ್. ನೋಡಿ, ಇದು ಬಹಳಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಇವರು ಫಸ್ಟ್ ದಲಿತ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮುಂದೆ ನೋಡೋಣ. ಹಾಗೆ ಭಾರತ ದೇಶದ 11ನೆಯ ರಾಷ್ಟ್ರಪತಿ ನಿಮ್ಮೆಲ್ಲರ ಪ್ರೀತಿಯ ಮಿಸೈಲ್ ಮ್ಯಾನ್ ಅಂತಾನೆ ಫೇಮಸ್ ಆಗಿರುವಂತಹ APJ ಅಬ್ದುಲ್ ಕಲಾಂ ರವರು ಭಾರತ ದೇಶದ 11ನೆಯ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಕಾರ್ಯಾವಧಿ 2002 ರಿಂದ 2007ರವರೆಗೆ. ಇವರಿಗೆ ಸ್ಪೆಸಿಫಿಕ್ ಆಗಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಬಿರುದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರು ಒಬ್ಬ ದೊಡ್ಡ ವಿಜ್ಞಾನಿ ಕೂಡ ಆಗಿದ್ದಾರೆ, ಜನಪ್ರಿಯ ರಾಷ್ಟ್ರಪತಿ ಕೂಡ ಆಗಿದ್ದಾರೆ. ಅದೇ ರೀತಿ ಶಿಶು ಮತ್ತು ವಿದ್ಯಾರ್ಥಿಗಳ ಪ್ರೀತಿಯ ನಾಯಕನು ಕೂಡ ಇವರು ಆಗಿದ್ದಾರೆ ಅಂತೇಳಿ ಹೇಳ್ಬೋದು. ಫಸ್ಟ್ ಸೈಂಟಿಸ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು. ಪೀಪಲ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು. ಬಹಳಷ್ಟು ಜನರ ಜನಮನವನ್ನ ಗೆದ್ದಿರ್ತಕ್ಕಂತಹ ರಾಷ್ಟ್ರಪತಿ ಇವರಾಗಿದ್ದಾರೆ. ನೋ ಹೇಟರ್ಸ್ ಲಿಸ್ಟ್ ಅಲ್ಲಿ ಇವರು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ದೇಶದ 12ನೆಯ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತೇಳಿ ಇವರ ಕಾರ್ಯಾವಧಿ 2007 ರಿಂದ 2012ರವರೆಗೆ ಇವರು ಭಾರತ ದೇಶದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ, ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಇವರು. ಯಾರು? ಪ್ರತಿಭಾ ಪಾಟೀಲ್. ಅಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರ ಪೂರ್ಣ ಹೆಸರು. ಇವರು ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ. ನೆಕ್ಸ್ಟ್ ನೋಡಿ, ಭಾರತ ದೇಶದ 13ನೆಯ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು. ಇವರು 2012 ರಿಂದ 2017ರವರೆಗೆ ಭಾರತ ದೇಶದ 13ನೆಯ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಹಿರಿಯ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದಾರೆ ಹಾಗೂ ಹಣಕಾಸು ಮತ್ತು ವಿದೇಶಾಂಗದ ನೀತಿಯ ಕುರಿತಾಗಿರ್ತಕ್ಕಂಥ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇವರಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಸ್ಟೇಟ್ ಮ್ಯಾನ್, ಲಾಸ್ಟ್ ಪ್ರೆಸಿಡೆಂಟ್ ಫಾರ್ ಕಾಂಗ್ರೆಸ್ ಬಿಫೋರ್ 2017. ಇವರು 2017ಕ್ಕಿಂತ ವರ್ಷದಲ್ಲಿ ಇವರು ಕೊನೆಯ ಭಾರತ ದೇಶದ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದೇ ರೀತಿ 14ನೆಯ ಭಾರತ ದೇಶದ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನೋಡಿ, ಇವರ ಕಾರ್ಯಾವಧಿ 2017 ರಿಂದ 2022 ಆಗಿದೆ. ಇವರು ದಲಿತ ಸಮುದಾಯದ 2ನೆಯ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಯಾರು? ರಾಮನಾಥ್ ಕೋವಿಂದ್ ರವರು.
ನೋಡಿ, ರಾಮನಾಥ್ ಕೋವಿಂದ್ರವರು ಭಾರತ ದೇಶದ 2ನೆಯ ದಲಿತ ಸಮುದಾಯದ ರಾಷ್ಟ್ರಪತಿಯಾಗಿದ್ದಾರೆ. ನೋಡಿ, ಸೆಕೆಂಡ್ ದಲಿತ ಪ್ರೆಸಿಡೆಂಟ್ ಇನ್ ಇಂಡಿಯಾ. ಇವರು ಬಿಜೆಪಿಯ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರತಕ್ಕಂತಹ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ 15ನೆಯ ಭಾರತ ದೇಶದ ರಾಷ್ಟ್ರಪತಿ ಅಂದರೆ ಇವಾಗ ಪ್ರಸ್ತುತವಾಗಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ರಾಷ್ಟ್ರಪತಿ ಯಾರಪ್ಪ ಅಂದರೆ ದ್ರೌಪದಿ ಮುರ್ಮು. ಇವರು 2022ರಿಂದ ತಮ್ಮ ಕಾರ್ಯಾವಧಿಯನ್ನು ಪ್ರಾರಂಭಿಸಿ ಪ್ರಸ್ತುತವರೆಗೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ, ಇವರು ಭಾರತ ದೇಶದ ಫಸ್ಟ್ ಟ್ರೈಬ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂದರೆ ಇವರು ಬುಡಕಟ್ಟು ಜನಾಂಗದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥವರು ಪ್ರಥಮರಾಗಿದ್ದಾರೆ. ಇವರು ಫಸ್ಟ್ ವುಮೆನ್ ಟ್ರೈಬಲ್ ಪ್ರೆಸಿಡೆಂಟ್ ಆಗಿ ಇವರು ಭಾರತ ದೇಶದ ಪ್ರಸ್ತುತ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಸಾಧಕರೇ, ಇವತ್ತು ನಾವು ಭಾರತ ದೇಶದ ಎಲ್ಲ ರಾಷ್ಟ್ರಪತಿಗಳ ಹೆಸರು ಮತ್ತು ಅವರ ಕಾರ್ಯಾವಧಿ, ಅವರ ಕುರಿತಾಗಿ ಸಣ್ಣದಾಗಿರ್ತಕ್ಕಂಥ ಕಿರುಪರಿಚಯವನ್ನು ನಾವು ಇವತ್ತು ನೋಡಿದ್ವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀವು ಯಾವ ವಿಷಯದ ಕುರಿತಾಗಿ ವಿಡಿಯೋಗಳನ್ನು ಕೇಳ್ತೀರಿ, ಯಾವ ವಿಷಯದ ಕುರಿತಾಗಿ ನೀವು ಕ್ಲಾಸ್ ಮಾಡೋದಕ್ಕೆ ಹೇಳ್ತೀರಿ, ಆ ವಿಷಯದ ಕುರಿತಾಗಿ ನಾನು ನಿಮಗೆ ಕ್ಲಾಸ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀನಿ. ಹಾಗಾಗಿಬಿಟ್ಟು ನೀವು ರಘು GK 2026 ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಷಯದ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಹೇಳುತ್ತಾ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.